ಆಗಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ 13ರಿಂದ ಸೊ ಅಪ್ಡೇಟ್ ಕೂಡ ಬಂತು, ಜೊತೆಗೆ ಪ್ರೋಮೋ ಕೂಡ ಬಂತು. ಬಟ್ ಪ್ರೋಮೋದಲ್ಲಿ ಏನು ಇರಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರೋವಂಥದ್ದು ಅಂತಲೇ ಹೇಳ್ತೀನಿ. ಬಿಕಾಸ್ ಸೊ ಅಗ್ನಿ ಪರೀಕ್ಷೆ ಅಥವಾ ಬಿಗ್ ಬಾಸ್ 13 ಡೇಟ್ ಏನಾದ್ರು ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಕಿಚ್ಚ ಸುದೀಪ್ ಅವರ ಒಂದು ಗ್ರ್ಯಾಂಡ್ ಎಂಟ್ರಿ ಇತ್ತು ಬಿಟ್ರೆ, ಸೊ ಅದು ಬಿಟ್ಟರೆ ಏನೂ ಕಾಣಿಸ್ಲಿಲ್ಲ. ಬಟ್ ಇನ್ನೂ ಬೇಕಾಗುತ್ತೆ. ಯಾಕಂದರೆ ನೀವು ಇವಾಗ ಆಲ್ರೆಡಿ 1 ಮಂತ್ ಆಗಿದೆ, ಒಂದು ಪ್ರೋಮೋ ಬಿಟ್ಟಿದ್ದೀರಾ, ಸೊ ಬೇಗ ಬರ್ತೀವಿ ಅಂತ ಹೇಳಿದ್ದೀರಾ. ಬಟ್ ಇವಾಗ ಇನ್ನೂ ಅದೇ ಜಸ್ಟ್ ಸುದೀಪ್ ಸರ್ ಎಂಟ್ರಿ ತೋರಿಸಿದ್ರಿ, ಅದು ಬಿಟ್ಟರೆ ಇನ್ನೇನು ತೋರಿಸೇ ಇಲ್ಲ ಅದರಲ್ಲಿ. ಓಕೆ, ಒಂದು ಡೇಟ್ ಅನೌನ್ಸ್ ಮಾಡ್ಬೋದಾಗಿತ್ತು. ಐ ಥಿಂಕ್ ಆ ಥರದ ಅಪ್ಡೇಟ್ ಏನು ಕಾಣಿಸ್ಲಿಲ್ಲಪ್ಪ ನನಗೆ. ಪ್ರೋಮೋದು ಯಾವ ವಿಚಾರಕ್ಕೋಸ್ಕರ ಬಿಟ್ಟರು ಅಂತಲೂ ನಂಗೆ ಗೊತ್ತಾಗಲಿಲ್ಲ. ಅಗ್ನಿ ಪರೀಕ್ಷೆದು ಏನಾದರೂ ಮೇ ಬಿ ಪ್ರೋಮೋ ಬಿಡ್ತಾರೆ ಆ್ಯಂಡ್ ಡೇಟ್ ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದೂ ಇಲ್ಲ, ಜಸ್ಟ್ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಆ್ಯಂಡ್ ಕನ್ನಡದ ಜನತೆ ಯಾವುದೇ ಒಂದು ಇದಕ್ಕೂ ಕೂಡ ಕಾದಿರುವಂಥದ್ದು ಚರಿತ್ರೆಯಲ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಡೈಲಾಗ್ಸ್ಗಳೇನು ಅದು ತುಂಬ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಸುದೀಪ್ ಸರ್ ಎಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು. ಅದೇನು VFX ಅಲ್ಲಿ ಏನೇನು ಮಾಡಿದ್ದಾರೆ ಎಲ್ಲ ಓಕೆ. ಬಟ್ ಡೇಟು ಅನೌನ್ಸ್ ಮಾಡಬೇಕಿತ್ತಲ್ಲ, ಇಷ್ಟು ದಿನ ಕಾದಿಸ್ಬಿಟ್ಟು ಒಂದು ತಿಂಗಳು. ಸೊ ಇವಾಗ ಜಸ್ಟ್ ನಾವು ಪ್ರೋಮೋ ಬಿಡ್ತಾ ಇದ್ದೀವಿ ಅಂತ ಹೇಳ್ತೀರಾ. ಆ್ಯಂಡ್ ಅದಕ್ಕೆ ಪ್ರೋಮೋ ಬಿಟ್ಟ ಮೇಲೂ ಕೂಡ ಸೊ ಅದರಲ್ಲೂ ಕೂಡ ಏನೂ ಇಲ್ಲ, ಕ್ಲಾರಿಟಿ ಇಲ್ಲ. ಸೊ ಕ್ಲಾರಿಟಿ ಬೇಕಾಗುತ್ತೆ. ಓಕೆ, ಸೊ ಇದನ್ನು ಹೈಪ್ ಕ್ರಿಯೇಟ್ ಮಾಡಿ ಆಮೇಲೆ ಟುಸ್ ಪಟಾಕಿ ಥರ ಆಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ನೀವೇನೇ ಕೊಡಬೇಕಾದ್ರೂ ಕೂಡ ಅದನ್ನು ರಿಯಲ್ ಆಗಿರೋವಂಥ ಒಂದು ಅಪ್ಡೇಟ್ ಕೊಡಿ. ಪ್ರೋಮೋಗೆ ಬಿಟ್ಟರೆ ಸೊ ಅದು ತುಂಬ ಚೆನ್ನಾಗಿ ಬರ್ಬೋದಾಗಿತ್ತು. ಓಕೆ, ನಂಗೆ ಗೊತ್ತು ಇನ್ನೂ ಸ್ವಲ್ಪ ದಿವಸಗಳ ಇನ್ನೊಂದು ಪ್ರೋಮೋ ಬರುತ್ತೆ. ಆ್ಯಂಡ್ ಅಗ್ನಿ ಪರೀಕ್ಷೆ ಅನ್ನೋದೊಂದು ಮೇ ಬಿ 1 or 2 ಎಪಿಸೋಡ್ಗಳು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಬಟ್ ನಿನ್ನೆ ಬಿಟ್ಟಿರೋವಂಥ ಅಪ್ಡೇಟು ಅದ್ರದ್ದು ಮೇನ್ ಪಾಯಿಂಟ್ ಏನು ಅಂತಲೇ ಅರ್ಥ ಆಗಿಲ್ಲ ನನಗೆ. ನಿಮಗೇನಾದರೂ ಅರ್ಥ ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಅಂತಲೇ ಹೇಳ್ತೀನಿ. ನೋಡಿದ್ರೆ ಅನ್ಕೊತೀನಿ ನಿನ್ನೆ ಪ್ರೋಮೋನೇ. ಸೊ ನಿಮ್ಗೇನು ಅನ್ನಿಸ್ತು ಆ ಪ್ರೋಮೋ ಬಗ್ಗೆ? ಸೊ ಕ್ಲಾರಿಟಿ ಏನಾದರೂ ಸಿಗ್ತಾ, ಅಥವಾ ಯಾವ ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಬಿಟ್ಟು ಇನ್ನೊಂದು ಕೆಲವು ಅಪ್ಡೇಟ್ಗಳೇನು ಅಂತಂದರೆ, ಸೊ ಅಗ್ನಿ ಪರೀಕ್ಷೆ ಅನ್ನೋವಂಥದ್ದು ಒಂದು ಮೀನ್ಸ್ ಒಂದು ಎಪಿಸೋಡ್ಗಳು ನಡೆಯುತ್ತೆ ಆಡಿಷನ್ ರೀತಿಯಲ್ಲಿ. ಸೊ ಕಾಮನ್ ಪೀಪಲ್ಗಳಿಗೆ ಅದನ್ನು ಬಿಗ್ ಬಾಸ್ 13ಗೆ ತೊಗೊಂಡು ಹೋಗಲಿಕ್ಕೆ, ಸೊ ಆ ಒಂದು ಅಗ್ನಿ ಪರೀಕ್ಷೆನಲ್ಲಿ ಸೊ ಕೆಲವು ಕಾಮನ್ ಪೀಪಲ್ಗಳನ್ನು ಬಿಗ್ ಬಾಸ್ 13ಗೆ ಮನೆಗೆ ಎಂಟ್ರಿ ಆಗಲಿಕ್ಕೆ ಅಲ್ಲೊಂದು ಅವಕಾಶ ಇರುತ್ತೆ. ಸೊ ಅಲ್ಲಿಂದ ಸೆಲೆಕ್ಟ್ ಮಾಡ್ತಾರೆ. ನನ್ನ ಪ್ರಕಾರ ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಆರು ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನೇನು ಆಗುತ್ತೆ ಅಂತ. ಸದ್ಯಕ್ಕೆ ಇವಾಗ ಅಪ್ಡೇಟ್ಗಳು ಬರ್ತಾ ಇದೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಕಲರ್ಸ್ ಕನ್ನಡದಿಂದ, ಅಥವಾ ಮತ್ತೆ ಅಗೇನ್ ತಿರ್ಗಾ ಒಂದು ತಿಂಗಳು ಗ್ಯಾಪ್ ಕೊಡ್ತಾರಾ ಅನ್ನೋದು ನೋಡಬೇಕಾಗತ್ತೆ. ಓಕೆ, ಸೊ ಸದ್ಯಕ್ಕೆ ಹೊರದಲ್ಲಿ ಇಷ್ಟೇ. ಮತ್ತೆ ಏನಾದರೂ ಅಪ್ಡೇಟ್ಗಳಿದೆ ನಿಮಗೆ ತಿಳಿಸ್ತೀನಿ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.